ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನಗಿರಿ ತಾಲೂಕು ಘಟಕದ ಅಧ್ಯಕ್ಷ ಪದಾಧಿಕಾರಿಗಳ ಚುನಾವಣೆಗೆ ಬುಧವಾರ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ 3 ನಾಮಪತ್ರಗಳು ಮತ್ತು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ 2 ನಾಮಪತ್ರಗಳು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರ, ಖಜಾಂಚಿ ಸ್ಥಾನಕ್ಕೆ 1 ನಾಮಪತ್ರ, ನಿರ್ದೇಶಕರ ಸ್ಥಾನಕ್ಕೆ 1 ನಾಮಪತ್ರ ಸಲ್ಲಿಕೆಯಾಗಿದ್ದು, ಅವಿರೋಧವಾಗಿ ಆಯ್ಕೆಯಾಗುವಂಥ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಅಂತಿಮವಾಗಿ ಕಣದಲ್ಲಿ ಉಳಿಯುವಂಥ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಎಂದು ಚನ್ನಗಿರಿ ಚುನಾವಣೆ ನಡೀತಾ ಇದೆ. ತಾವು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಸ್ಪರ್ಧೆ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಏನು ಅನ್ಸುತ್ತೆ ಸರ್? ಚನ್ನಗಿರಿ ತಾಲೂಕು ಘಟಕದ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಇಲ್ಲಿ ತನಕ ಕೂಡ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಅವಿರೋಧವಾಗಿ ತಾಲೂಕು ಮಟ್ಟದ ಅಧ್ಯಕ್ಷಗಳನ್ನ ಆಯ್ಕೆ ಮಾಡ್ಕೊಂತ ಬರ್ತಾ ಇದ್ರು. ಕಾಲಕ್ರಮೇಣ ಹೋಗ್ತಾ ಯುವಕರು ಹೆಚ್ಚಾದಂಗೆ ಮತ್ತು ಸಂಘದ ಸದಸ್ಯತ್ವನೂ ಕೂಡ ಜಾಸ್ತಿ ಆದಂಗೆ ಮತ್ತು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಚುನಾವಣೆ ಯಾವ ರೀತಿ ನಡೀತಾ ಇತ್ತು ಅದೇ ಒಂದು ಮಾದರಿಯಲ್ಲಿ ಮತ್ತು ತಾಲೂಕು ಕಮಿಟಿಯಲ್ಲಿ ಬಹು ಸದಸ್ಯರುಗಳು ಜಾಸ್ತಿ ಜನ ಇರೋದ್ರಿಂದ ಅನಿವಾರ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ನಾನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿ ಇವತ್ತು ನಾಮಿನೇಷನ್ನ ಫೈಲಿಂಗ್ ಮಾಡಿದ್ವಿ. ಬಟ್ ಚನ್ನಗಿರಿ ಒಳಗಡೆ ಎಷ್ಟು ಜನ ಸದಸ್ಯರು ಇರೋದು, ಎಷ್ಟು ಜನ ಸ್ಪರ್ಧೆ ಮಾಡ್ತಿರೋದು ಅಂತ ಹೇಳಿ? ಟೋಟಲ್ಲು 23 ಜನ ನಮ್ಮ ಒಟ್ಟು ಸದಸ್ಯರುಗಳು ಇರೋದು. ಇದರಲ್ಲಿ ನಾಮಿನೇಟೆಡ್ ಆಗಿ ಅಂದರೆ ಈಗೇನು ಮತದಾನನ ಹಕ್ಕು ಪಡೆದಿರೋಂಥ ಮೆಂಬರ್ಗಳು ಬಂದು 19 ಜನ ಇದ್ದಾರೆ. ಅದರಲ್ಲಿ ಈಗ ನಮ್ಮ ಒಂದು ವಿಂಗಿಂದ ಅಂದರೆ ಒಂದು ಟೀಮಿಂದ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಮತ್ತು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಇವತ್ತು 3 ಸ್ಥಾನಕ್ಕೆ ನಾವು ನಾಮಿನೇಷನ್ನ ಫೈಲ್ ಮಾಡಲಾಗಿದೆ. ಜೊತೆಗೆ ಇನ್ನು ಉಳಿದ 5 ಸದಸ್ಯರು ಏನು 3 ಜನ ಅದರಲ್ಲಿ ಡೈರೆಕ್ಟರ್ಗಳು ಬರ್ತಾರೆ. ಇನ್ನು 2 ಖಜಾಂಚಿ ಮತ್ತು ಕಾರ್ಯದರ್ಶಿ ಪೋಸ್ಟ್ಗೆ ನಾಳೆಗೆ ನಾವು ನಾಮಿನೇಷನ್ನ ಫೈಲ್ ಮಾಡಬೇಕು ಅಂತ ಹೇಳಿದ್ವಿ. 19 ಸ್ಥಾನದಲ್ಲೇನೆ ನೀವು ಅವಿರೋಧವಾಗಿ ಆಯ್ಕೆ ಮಾಡ್ಕೋಬೋದಿತ್ತಲ್ಲ ಅಂತ? ಅದೇ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ವೈಮನಸ್ಸುಗಳು, ಮನಸ್ತಾಪಗಳು, ಪರಸ್ಪರ ಆತ್ಮಗೌರವ ಇಲ್ಲ, ಪರಸ್ಪರ ಗೌರವ ಇಲ್ಲದ ಕಾರಣ, ಆಮೇಲೆ ಹೇಳಿ ಯುವಕರ ಮನಸ್ಥಿತಿಗಳೇ ಬೇರೆ, ಹಿರಿಯರ ಮನಸ್ಥಿತಿಗಳೇ ಬೇರೆ, ಒಂದಕ್ಕೊಂದು ತಾಳೆ ಆಗದೇ ಇದ್ದ ಕಾರಣಕ್ಕೆ ಇವತ್ತು ಚುನಾವಣೆ ಅನಿವಾರ್ಯ ಆಗಿದೆ. ನಮ್ಮ ಸಂಘಕ್ಕೆ ನಿಜಕ್ಕೂ ಕೂಡ ಚುನಾವಣೆ ಆಗಬಾರ್ದಿತ್ತು, ಅನಿವಾರ್ಯವಾಗಿ ಚುನಾವಣೆ ಆಗ್ತಾ ಇದೆ. ಚುನಾವಣೆ ಘೋಷಣೆ ಆದ ನಂತರ ಮತ್ತು ನಾವು ಕೂಡ ಅನಿವಾರ್ಯವಾಗಿ ಕಳೆದ ಬಾರಿ 2 ಟರ್ಮಲ್ಲೂ ಕೂಡ ನಾವು ದೊಡ್ಡವರಿಗೆಲ್ಲ ಬೆಲೆ ಕೊಟ್ಟು ನಾವು ಕೂಡ ಅದರಿಂದ ಹೊರಗೆ ಬಂದಿದ್ವಿ, ಯಾವ ಚುನಾವಣೆನೂ ಬೇಡ ಅಂತೇಳಿ. ಈ ಸರಿ ಅನಿವಾರ್ಯವಾಗಿ ಮತ್ತೆ 2-3 ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಗಳು ಅಂದಾಗ ನಾವು ಕೂಡ ಅನಿವಾರ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಜನ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ? ನನ್ನ ಪ್ರಕಾರ ನಾನು ಇವತ್ತು ಒಬ್ಬ ಹಾಕಿದ್ದೀನಿ, ನಾಳೆಗೆ ಇನ್ನೂ ಯಾರು ಹಾಕಿಲ್ಲ, ನೋಡ್ಬೇಕು ಆಗ್ತಾರೆ ಏನು ಮಾಡ್ತಾರೆ ನೋಡೋದು. ನಿಮ್ಗೆ ಏನಾದ್ರು ಅವಿರೋಧವಾಗಿ ಆಯ್ಕೆ ಆಗಂತ? ನಮಗೆ ಅವಿರೋಧ ಏನಿಲ್ಲ ಸರ್, ನಾವು ಡೈರೆಕ್ಟ್ ಚುನಾವಣೆ ಕಂಪ್ಲೀಟ್ ಮಾಡಿದ್ವಿ. ನಿಮಗೆ ಏನಾದ್ರು ಅವಿರೋಧವಾಗಿ ಆಯ್ಕೆ ಆಗಂತಹ ಒಂದು ಸಿಚುವೇಶನ್ಸ್ ಏನಾರು ಇದೆಯಾ ಅಂತ ಹೇಳಿ? ಅವಿರೋಧ ಬಹುತೇಕ ಆಗಲ್ಲ ಅಂತ ಅನ್ಕೊಂತೀವಿ ಸರ್. ಚುನಾವಣೆ ಕಡ್ಡಾಯವಾಗಿ ಚುನಾವಣೆ ಆಗೇ ಆಗುತ್ತೆ. ಚುನಾವಣಾ ಕಣದಲ್ಲಿದ್ದೀರಾ ನೀವು? ಗೆಲ್ತೀರಾ ಅನ್ನೋ ಭರವಸೆ ಇದೆ? ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಚನ್ನಗಿರಿ ಚುನಾವಣೆ 2025-28 ಸಾಲಿಗೆ ಅಧ್ಯಕ್ಷ ಹುದ್ದೆಗೆ ಟಿ ಮಹಾರುದ್ರಪ್ಪ ಇವರು ಆಕಾಂಕ್ಷಿಯಾಗಿ ಸಲ್ಲಿಸಿರ್ತಾರೆ. ಜೊತೆಗೆ ಕಾಶಿಸ್ವಾಮಿ CM ಮತ್ತು TN ಜಗದೀಶ್ ಇವರು 3 ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ H ಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ M ಅಣ್ಣೋಜಿರಾವ್, ಪ್ರಸನ್ನ M ಇವರು ಸ್ಪರ್ಧೆ ಮಾಡಿರ್ತಾರೆ. ಖಜಾಂಚಿ ಹುದ್ದೆಗೆ K ದೇವರಾಜ್ ಅವರು ಏಕೈಕ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ. ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯಕ್ಕೆ ಮೊಹಮ್ಮದ್ ಅಲ್ತಾಫ್ ಅವರು ಏಕೈಕ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಸರ್, ಇವತ್ತು ಚನ್ನಗಿರಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ತಾವು ಸಹ ಸ್ಪರ್ಧೆ ಮಾಡಿದ್ದೀರಾ ಸರ್, ಏನು ಅನಿಸುತ್ತೆ ಸರ್ ಈಗ? ಸರ್, ದಯಮಾಡಿ ನಾನು 2-3 ಬಾರಿ ನಾನು ಪ್ರಯತ್ನ ಮಾಡಿದ್ದೆ. ಆ ಒಂದು ಸಮಯದಲ್ಲಿ ನಮಗೆ ಅವಕಾಶ ಆಗಿಲ್ಲ. ಈ ಸಲ ಎಲ್ಲರೂ ಸಹ ನನಗೆ ಒಂದು ಅವಕಾಶ ಕೊಡ್ತಾರೆ. ಎಲ್ಲರೂ ಒಂದು ಜಾತ್ಯತೀತ ಮನೋಭಾವನೆಯಲ್ಲಿ ನಮ್ಮ ಪತ್ರಕರ್ತರ ಸಂಘ ನಡ್ಕೊಂಡು ಹೋಗ್ತಾ ಇದೆ. ಅದೇ ವ್ಯವಸ್ಥೆಯಲ್ಲಿ ನನ್ನೆಲ್ಲರೂ ಗೌರವಿಸ್ತಾರೆ. ಹಿರಿಯ ಸಹೋದ್ಯೋಗಿಗಳು ಮತ್ತು ಕಿರಿಯ ಸಹೋದ್ಯೋಗಿಗಳು ಎಲ್ಲರೂ ಸದಾ ನಮಗೆ ಗೌರವಿಸ್ತಾರೆ. ಎಲ್ಲರಲ್ಲೂ ನನ್ನ ಮತ ಕೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡಿ ಒಂದು ಧನ್ಯತಾ ಭಾವನೆಯಿಂದ ಅವ್ರನ್ನ ಮನವೊಲಿಸ್ಕೊಂಡು ನಾನು ಈ ಸಲ ಅಧ್ಯಕ್ಷನಾಗಲಿಕ್ಕೆ ಇಚ್ಛೆ ಪಡ್ತೇನೆ. ಆದಂಥ ಸಂದರ್ಭದಲ್ಲಿ ನಾನು ಮೊದಲು ಪತ್ರಕರ್ತರ ಒಂದು ಸಂಘದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತೇನೆ. ಮೊದಲನೇದಾಗಿ ನಮ್ಮ ಸಂಘದಲ್ಲಿ ಯಾವುದೇ ವ್ಯಕ್ತಿ ಅಕಾಲಿಕ ಏನಾದರೂ ಘಟನೆಗಳಿಗೆ, ಆಕ್ಸಿಡೆಂಟು, ಇನ್ನಿತರೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಅದರ ದತ್ತು ನಿಧಿಯನ್ನು ಹೆಚ್ಚು ಕಲೆಕ್ಟ್ ಮಾಡುವ ಮುಖಾಂತರ ಈ ಸಂಘದ ಅಸ್ತಿತ್ವಕ್ಕೆ ಇನ್ನು ಹೆಚ್ಚಿನದಾಗಿ ನಾನು ದುಡಿತೀನಿ. ಮತ್ತು ಯಾವುದೇ ಸರ್ಕಾರದ ಸವಲತ್ತುಗಳು ಬಂದರೂ, ನಿವೇಶನ ಇರ್ಬೋದು, ಯಾವುದೇ ಒಂದು ನಮ್ಮ ಸಂಘಕ್ಕೆ ಬರೋಂಥ ವ್ಯವಸ್ಥೆಗಳು ಮತ್ತು ರಾಜ್ಯ ರಸ್ತೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಮತ್ತು
ನಮ್ದು ಇನ್ನೊಂದು ಆಗ್ರಹ ಸೋಮಣ್ಣವ್ರ ಹತ್ರ ಮತ್ತೆ ರೈಲಿನಲ್ಲೂ ಬಸ್ ಪಾಸನ್ನು ವಿತರಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವಲ್ಲಿ ಒಂದ್ಸಲಿ ಮನವಿ ಮಾಡಿದ್ವಿ. ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ 3 ಜನ ಸ್ಪರ್ಧಾಳುಗಳು ಇದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? 3 ಜನ ಇದ್ದಾರೆ. 3 ಜನ ಸಹೋದರ ಮನೋಭಾವಲಿದ್ದೀವಿ. ಯಾರನ್ನು ನೀವು ಗೌರವಿಸಿದ್ರು ನಾವು ಅದನ್ನು ಸ್ವೀಕಾರ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ನಾನು ಯಾರನ್ನೂ ಸಹ ದೂಷಿಸಲ್ಲ. ಎಲ್ಲರೂ ನಮ್ಮ ಕಿರಿಯ ಸಹೋದರರು, ಹಿರಿಯ ಸಹೋದರರಾಗಿ ನಾವು ಚುನಾವಣೆಯನ್ನು ನಡೆಸ್ತಾ ಸಾಕಷ್ಟು ಜನರು ತಂಡಗಳನ್ನು ಮಾಡ್ಕೊಂಡು ತಂಡ ರಚನೆ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತಂದು ತಂಡ ಅವರ ಮನಸ್ಸಿಗೆ ಹಿತ ಕೊಡುತ್ತಷ್ಟೇ ಹೊರತು ತಂಡ ಯಾವುದೇ ಪರಿಣಾಮಕಾರಿ ಆಗಲ್ಲ ಅಂತ ನನ್ನ ಭಾವನೆ. ನನಗೆ ಎಲ್ಲ ಒಂದು ಭಗವಂತನ ಪ್ರೇರಣೆಯ ಮೇಲೆ ನಾನು ಈ ಒಂದು ನಾಮಪತ್ರ ಸಲ್ಲಿಸಿದ್ದೀನಿ. ಇದರಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಏನು ಮಾನದಂಡ ಆಗತ್ತೆ ಅಂತ? ಮಾನದಂಡ ನಮ್ರತೆ, ವಿನಮ್ರತೆಯಿಂದ ಹೋದ್ರೆ ಭಗವಂತ ವಸ್ತು ಅಂತಾನೆ ಅಂತ. ಶ್ರೀ ರಾವಣನೇ ಏನಾದ ಅಷ್ಟೆಲ್ಲ ಬಲಾತ್ಕಾರಿ ಒಂದು ಮಾಡಿದಂಥ ಸಂದರ್ಭದಲ್ಲಿ ಏನೇನಾಯಿತು ಅಂತ ಹಲವಾರು ಘಟನೆಗಳಿದ್ದಾವೆ. ಹಿಂದೆ ನಮ್ಮ ಕ್ಷೇತ್ರದಲ್ಲೂ ಸಹ ಹಲವಾರು ಬಾರಿ ನೋಡಿದ್ದೀವಿ ನಾವು. ನಮ್ರತೆಯಿಂದ ಹೋದರೆ ನಮ್ಮ ಜನ ಗೌರವಿಸ್ತಾರೆ. ಆ ಪತ್ರಕರ್ತರು ಸಹ ಹಿರಿಯರು ಕಿರಿಯರೆಲ್ಲ ಒಂದು ಗೌರವದ ಮನೋಭಾವನೆಯಿಂದ ನಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಧನ್ಯವಾದಗಳು.